ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ಸೀಸನ್ 11 ಈಗ 10ನೇ ವಾರಕ್ಕೆ ಕಾಲಿಟ್ಟಿದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ 10ನೇ ವಾರ ನಾಮಿನೇಷನ್ ಪ್ರಕ್ರಿಯೆ ಕೂಡ ಮುಗಿದಿದೆ ಬಿಗ್ ಬಾಸ್ ಮನೆಯಲ್ಲಿ. ಈಗ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಳೆದ ವಾರ ಅಂತೂ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಸಾಮ್ರಾಜ್ಯವಾಗಿ ಬದಲಾಗಿತ್ತು. ಅಷ್ಟೇ ನಾಮಿನೇಷನ್ ಪ್ರಕ್ರಿಯೆ ಕೂಡ ತುಂಬಾ ಕುತೂಹಲಕಾರಿಯಾಗಿತ್ತು. ಕಳೆದ ವಾರ ನಾಮಿನೇಷನ್ನಲ್ಲಿ ತುಂಬಾ ವಾದ ವಿವಾದಗಳು ನಡೆದಿತ್ತು ಅಂತಲೇ ಹೇಳ್ಬೋದು. ಹೌದು ವೀಕ್ಷಕ, 9ನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಕ್ಯಾಪ್ಟನ್ನೇ ವಹಿಸ್ಕೊಂಡಿದ್ರು ಅಂತಲೇ ಹೇಳ್ಬೋದು. ಕ್ಯಾಪ್ಟನ್ ಕೈಲಿತ್ತು ಅವ್ರ ಇಬ್ಬರು ನಿರ್ಧಾರ ಯಾರು ಕರೆಕ್ಟ್ ಇರುತ್ತೋ ಇಲ್ವೋ ಅಂತ. ಅಷ್ಟೇ ಅಲ್ಲದೆ ಎಲಿಮಿನೇಷನ್ ಅಂದರೆ ಶನಿವಾರ ಭಾನುವಾರದ ಎಲಿಮಿನೇಷನ್ ಪ್ರಕ್ರಿಯೆ ಕೂಡ ತುಂಬಾ ರೋಚಕವಾಗಿತ್ತು ಅಂತಲೇ ಹೇಳ್ಬೋದು. ಹೌದು, ಶೋಭಾ ಶೆಟ್ಟಿ ಅವರು ಆಗಲೇ ಹೊರಗೆ ಹೋಗ್ತೀನಿ ಅಂತೇಳಿ ಸುದೀಪ್ ಅವರು ತುಂಬಾ ಕೋಪ ಮಾಡ್ಕೊಂಡಿದ್ರು. ತುಂಬಾ ಕೋಪ ಮಾಡಿ ಇವಾಗ ಗೇಟ್ ಕೂಡ ಓಪನ್ ಮಾಡಿದ್ದಾರೆ, ಬಾಗಿಲು ಡೋರ್ ಕೂಡ ಓಪನ್ ಮಾಡಿದ್ದಾರೆ, ನೀವು ಹೊರಗಡೆ ಹೋಗ್ಬೋದಂತ. ಹೋಗೋ ಟೈಮಿಗೆ ನಾನು ಹೋಗಲ್ಲ ಅಂತ ಕೂತ್ಕೊಂಡಿದ್ದಾರೆ ಶೋಭಾ ಶೆಟ್ಟಿ ಅವರು. ಅಷ್ಟೇ ಅಲ್ಲದೆ ಇವರು ಯಾರನ್ನಪ್ಪ ನಾಮಿನೇಟ್ ಆಗಿದ್ದಾರೆ ಅಂತಂದರೆ ಮೊದಲಿಗೆ ಬಂದು ಶಿಶಿರ್ ಅವರು ನಾಮಿನೇಟ್ ಆಗಿದ್ದಾರೆ. ಹೌದು, ಶಿಶಿರ್ ಅವರು ಇತ್ತೀಚೆಗೆ ಯಾಕೋ ಅವ್ರದ್ದು ಎಲ್ಲೂ ಪರ್ಫಾರ್ಮೆನ್ಸ್ ಕಾಣ್ತಿಲ್ಲ ಅಂತಲೇ ಅವ್ರು ತುಂಬಾ ವೀಕ್ ಆಗ್ತಿದ್ದಾರೆ ಅಂತಲೇ ತುಂಬ ಜನ ನಾಮಿನೇಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಮೊದಲಿಗೆ ಹೋಲಿಸ್ಕೊಂಡ್ರೆ ಇವ್ರು ತುಂಬಾ ಅವ್ರ ಆಟದ ಕಡೆ ಕಾನ್ಸಂಟ್ರೇಷನ್ ತುಂಬಾ ಕಮ್ಮಿ ಆಗಿದೆ, ಅವರು ಎಲ್ಲೂ ಪಾಲ್ಗೊಂಡಿಲ್ಲ ಅಂತೇಳಿ ಇವ್ರನ್ನ ನಾಮಿನೇಟ್ ಮಾಡಿದ್ರು ಶಿಶಿರ್ ಅವರು. ಅಷ್ಟೇ ಅಲ್ಲದೆ ಸೆಕೆಂಡ್ ಬಂದು ಚೈತ್ರ ಕುಂದಾಪುರ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ. ಹೌದು, ಇವ್ರು ಸತತವಾಗಿ ನಾಮಿನೇಟ್ ಆಗ್ತಾನೆ ಇದ್ದಾರೆ, ಪ್ರತಿ ವಾರನೂ ಇವ್ರು ನಾಮಿನೇಟ್ ಆಗ್ತಾನೆ ಇರ್ತಾರೆ, ಆದರೆ ಇವ್ರು ಸೇವ್ ಆಗ್ತಾನೇ ಇದ್ದಾರೆ, ಗೊತ್ತಿಲ್ಲ ಇವ್ರು ಯಾವಾಗ ಹೋಗ್ತಾರೆ ಮನೆಗೆ ಅಂತೇಳಿ. ಆದರೆ ಈ ವಾರ ಇವರಿಗೆ ಯಾಕಪ್ಪ ನಾಮಿನೇಟ್ ಮಾಡಿದ್ರು ಅಂತಂದರೆ ಇವ್ರು ಟಾಸ್ಕ್ ಟೈಮಿಗೆ ಆಗಿರ್ಬೋದು ಏನಾದರೂ ಉಸ್ತುವಾರಿ ಕೆಲಸ ಕೊಟ್ಟರೆ ಇವರು ತುಂಬಾ ಮಾತಾಡೇ ಆಟೋಡೋರಿಗೆ ಆಟಾಡೋಕ್ಕೆ ಕೊಡಲ್ಲ ಅಂತೇಳಿ ಇವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಉಗ್ರ ಮಂಜು ಅವರು ಈ ಸಲ ನಾಮಿನೇಟ್ ಆಗಿದ್ದಾರೆ. ಹೌದು, ಕಳೆದ ವಾರ ಬಿಗ್ ಬಾಸ್ ಸಾಮ್ರಾಜ್ಯದ ರಾಜನಾಗಿದ್ದ ಇವರು ಈ ವಾರ ನಾಮಿನೇಟ್ ಆಗಿದ್ದಾರೆ. ಇವರು ಯಾವುದೇ ವಿಷಯನ ವೈಯಕ್ತಿಕವಾಗಿ ತಗೊತಾರೆ ಅಂತಲೇ ಇವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಪರ್ಸ್ನಲಾಗಿ ಬರ್ತಾರೆ ಅಂತೇಳಿ ನಾಮಿನೇಟ್ ಮಾಡಿದ್ದಾರೆ. ಇವ್ರು ಅಷ್ಟೇ ಇಲ್ಲದೆ ಕಳೆದ ವಾರ ಶಿಶಿರ್ನವ್ರನ್ನ ಎತ್ತಿಂಗ್ ಬಿಸಾಕಿದ್ದಾಗಿರ್ಬೋದು, ಟಾಸ್ಕ್ ನಡುವೆ ಜಗಳ ಆಡಿರ್ಬೋದಾಗಿರ್ಬೋದು, ಅದನ್ನೆಲ್ಲ ತೊಗೊಂಡು ಇವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಈ ವಾರ. ನೆಕ್ಸ್ಟ್ ಬಂದು ಗೌತಮಿ ಜಾಧವ್ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ. ಹೌದು, ಇವರು ಕಳೆದ ವಾರ ಬಿಗ್ ಬಾಸ್ ಸಾಮ್ರಾಜ್ಯದಲ್ಲಿ ರಾಜನಿಗೆ ಇವರು ಪ್ರಜೆ ಆಗಿರಲಿಲ್ಲ, ಇವರು ಗೆಳತಿಯಾಗಿದ್ದರು ಅಂತೇಳಿ ತುಂಬ ಜನ ನಾಮಿನೇಟ್ ಮಾಡಿದ್ದಾರೆ ಇವ್ರನ್ನ. ಇವ್ರು ರಾಜನ ಮಾತು ಕೇಳಿಲ್ಲ, ರಾಜನಿಗೆ ಇವರು ತಿರುಗಿ ಆವಾಜ್ ಆಗ್ತಿದ್ರು, ನಾನು ಮಾಡಲ್ಲ, ನಾನು ಬಿಡಲ್ಲ ಅಂತೇಳಿ ಅಂತ. ಆ ಕಾರಣಕ್ಕೋಸ್ಕರ ಗೌತಮಿ ಜಾಧವ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ರಜತ್ ಅವರು ಈ ವಾರ ನಾಮಿನೇಟ್ ಆಗಿದ್ದಾರೆ. ಹೌದು, ರಜತ್ ಅವರು ಈ ವಾರ ತುಂಬಾ ಮಾತಾಡಿರ್ಬೋದು, ಬುಲ್ಡೆ ಹೊಡಿತೀನಿ ಅಂತ ಆಗಿರ್ಬೋದು, ನೀವು ಹಿಂಗಿರೋದಕ್ಕೆ ನನ್ನ ಕರೆಸಿರ್ಬೋದು ಅಂತ. ಇದು ಆ ಕಾರಣಕ್ಕೋಸ್ಕರ ಈ ವಾರ ರಜತ್ನವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ರಜತ್ ಆ ರೀತಿ ಹೇಳ್ಬಾರ್ದಿತ್ತು ಅಂತ ಹೇಳಿ ನಾಮಿನೇಟ್ ಮಾಡಿದ್ದಾರೆ ತುಂಬ ಜನ. ಇವ್ರದ್ದು ಮಾತು ತುಂಬಾ ಸ್ವಲ್ಪ ಜಾಸ್ತಿಯಾಗಿ ಆಡ್ತಾರೆ, ಇವರು ತಾನೇ ಇಲ್ಲ ನಾನೇ ಸ್ಟ್ರಾಂಗ್ ಅನ್ನಂಗೆ ಮಾತಾಡ್ತಾರೆ. ಅನ್ನೋದಕ್ಕೋಸ್ಕರ ಈ ವಾರ ರಜತ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಐಶ್ವರ್ಯ ಅವರು ಈ ಕೂಡ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಕಳೆದ ವಾರ ಇವರು ಬಾಟಮ್ನಲ್ಲಿ ಇದ್ದರು ಐಶ್ವರ್ಯ ಅವರು. ಅವಾಗಲೇ ನಾವು ಹೋಗ್ತೀವಿ ಅಂತ ಅವ್ರು ಅವಾಗಲೇ ಅಳಕ್ಕೆ ಕೂಡ ಸ್ಟಾರ್ಟ್ ಮಾಡಿದರು. ಆದರೆ ಈ ವಾರ ಅವರು ಹೋದ ವಾರ ಹೋಗಲಿಲ್ಲ, ಈ ವಾರ ಹೋಗ್ತಾರೆ ಅಲ್ಲಿ ನೋಡಬೇಕು. ಈ ವಾರ ಕೂಡ ಇವ್ರು ನಾಮಿನೇಟ್ ಆಗಿದ್ದಾರೆ. ಈ ವಾರ ಸ್ವಲ್ಪ ಚೆನ್ನಾಗಿ ಆಡಿದ್ರೆ ಇವ್ರು ಉಳ್ಕೊಬೇಕು, ಇಲ್ಲಾಂದರೆ ಈ ವಾರ ಇವ್ರು ಮನೆಗೆ ಹೋಗೋದಂತೂ ಗ್ಯಾರಂಟಿ. ಇವರೆಲ್ಲ ಶಿಶಿರ್ ಅವರು ಕೂಡ ನೀವು ತಮ್ಮ ಗೇಮ್ ಚೇಂಜ್ ಮಾಡಿದ್ರು, ಇಬ್ಬರಿಗೆ ಒಂದು ಅವಕಾಶ ಉಪಯೋಗಿಸ್ಕೊಬೇಕಂತಲೇ ಹೇಳ್ತೀನಿ ನಾನು. ನೋಡ್ಬೇಕು ಈ ವಾರ ಇವ್ರು ಹೋಗ್ತಾರೆ ಬಿಡ್ತಾರೆ ಅನ್ನೋದು. ನೆಕ್ಸ್ಟ್ ಬಂದು ಈ ವಾರ ತ್ರಿವಿಕ್ರಮ್ ಅವರು ಕೂಡ ಈ ವಾರ ನಾಮಿನೇಟ್ ಆಗಿದ್ದಾರೆ. ಇವ್ರು ಸತತವಾಗಿ 4 ವಾರದಿಂದ ಕಂಟಿನ್ಯೂಸ್ ಆಗಿ ಇವ್ರು ನಾಮಿನೇಟ್ ಹಾಕಂತಾನೆ ಬರ್ತಿದ್ದಾರೆ ತ್ರಿವಿಕ್ರಮ್ ಅವರು. ಈ ಸಲ ಇವ್ರು ಸೆಕೆಂಡ್ ಸೇವ್ ಆಗಿದ್ದಾರೆ. ಕಳೆದ ವಾರ ಅಂದರೆ 9ನೇ ವಾರ ಇವ್ರು ಸೆಕೆಂಡ್ ಸೇವ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಹೋದ ವಾರ ಚೆನ್ನಾಗಿ ಆಡಿದ್ದಾರೆ. ಆದರೆ ಇವ್ರನ್ನ ಯಾಕಪ್ಪ ನಾಮಿನೇಟ್ ಮಾಡಿದ್ದಾರೆ ಅಂದರೆ ಇವರು ಮೋಕ್ಷದಾಗ ಬೈದ್ರನ್ನ ಹಿಡ್ಕೊಂಡು ಈ ವಾರ ನಾಮಿನೇಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಇವ್ರನ್ನ. ಇವ್ರು ಕಳೆದ ವಾರ ಟಾಸ್ಕ್ನ ತುಂಬಾ ಚೆನ್ನಾಗಿ ಆಡಿದರು. ಕ್ಯಾಪ್ಟನ್ಸಿ ಇಲ್ಲ ಅಂದ್ರೂ ಇವ್ರ ಟೀಮಿಗೋಸ್ಕರ ಇವ್ರು ಆಟ ಆಡಿ ಗೆಲ್ಸಿರೋದಂದರೆ ಮೇನ್ ಕಾರಣ ಬಂದ ತ್ರಿವಿಕ್ರಮ್ ಅವರೇ. ಲಾಸ್ಟ್ ಗೇಮ್ ಇವ್ರು ಗೆದ್ದಕ್ಕೆ ಮಂಜು ಅವರು ಇವ್ರ ಮೇಲೆ ಎತ್ಕೊಂಡು ಟ್ಯಾಂಕ್ಸ್ ಕೂಡ ಹೇಳ್ತಾರೆ. 9ನೇ ವಾರ ಶನಿವಾರ ಸಂಚಿಕೆಯಲ್ಲಿ ಅತಿ ಹೆಚ್ಚು ಉತ್ತಮ ಸ್ಟಿಕ್ಕರ್ ಪಡ್ಕೊಂಡಿರೋದು ಅದು ಬಂದು ತ್ರಿವಿಕ್ರಮ್ ಅವರು. ಆದರೂ ಅವರು ಈ ವಾರ ನಾಮಿನೇಟ್ ಮಾಡಿದ್ದಾರೆ. ಈ ವಾರ ಇವರು ನಾಮಿನೇಟ್ ಕೂಡ ಆಗಿದ್ದಾರೆ. ಇವ್ರು ಸತತವಾಗಿ 4 ವಾರದಿಂದ ನಾಮಿನೇಟ್ ಆಗ್ತಾನೆ ಇದ್ದಾರೆ ಇವ್ರು ಕಂಟಿನ್ಯೂಸ್ ಆಗಿ. ನೆಕ್ಸ್ಟ್ ಬಂದು ಮೋಕ್ಷಿತ ಅವರು. ಕಳೆದ ವಾರ ಇವರು ಎಲಿಮಿನೇಷನಿಂದ ನಾಮಿನೇಟ್ ಆಗಿದ್ದಿಲ್ಲ, ಆದರೆ ಈ ವಾರ ಇವರು ಎಲಿಮಿನೇಷನ್ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ನಾಮಿನೇಷನ್ ನಿನ್ನೆ ಸಂಚಿಕೆಯಲ್ಲಿ ನೋಡಿರ್ಬೋದು, ಇವರು ಮಂಜುವಿಂದ ಒಂದು ಟಾಸ್ಕ್ ಕೂಡ ರದ್ದಾಗ್ಬಿಡ್ತು. ಅವರಿಬ್ಬರು ಅಲ್ಲಿ ಜಗಾಡ್ಕಂತ ಈ ಟಾಸ್ಕ್ನ ರದ್ದು ಮಾಡಿಬಿಟ್ರು. ಅದು ತುಂಬ ಚೆನ್ನಾಗಿ ನಡೀತಿತ್ತು ಆ ಟಾಸ್ಕ್ನ. ಇವರಿಬ್ಬರು ತಮ್ಮಲ್ಲೂ ವೈಯಕ್ತಿಕವಾಗಿ ತಗೊಂಡು ಆ ಟಾಸ್ಕ್ನ ರದ್ದು ಮಾಡಿದರು. ಅಷ್ಟೇ ಅಲ್ಲದೆ ಹೋದ ವಾರ ಇವ್ರು ತುಂಬಾ ಮಿಸ್ಟೇಕ್ ಇರ್ಬೋದು ಅಂತ ಹೇಳ್ಬೋದು. ಮಣಿನಾಸ್ತಿ ಟಾಸ್ಕ್ನಲ್ಲಿ ಇಬ್ಬರು ಸೇರ್ಕೊಂಡು ಮಂಜು ಹಾಗೂ ಮೋಕ್ಷಿತವ್ರು ಇಬ್ಬರು ಸೇರ್ಕೊಂಡು ಆ ಪ್ರಜೆಗಳಿಗೆ ಒಂದು ಸ್ವಲ್ಪ ಬೆಲೆ ಕೊಡಲಿ ಹಂಗೆ ಟಾಸ್ಕ್ನ ರದ್ದು ಮಾಡಿಬಿಟ್ರು ಇವರು. ಪ್ರಜೆಗಳ ಪರಿಶ್ರಮಕ್ಕೆ ಸ್ವಲ್ಪನೂ ಬೆಲೆ ಕೊಡಲಿಲ್ಲ ಅಂತೇಳಿ ಇವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಮೋಕ್ಷಿತ ಅವ್ರನ್ನ. ಅಷ್ಟೇ ಅಲ್ಲದೆ ಮೋಕ್ಷಿತ ಅವ್ರನ್ನ ಗೇಮ್ ಇನ್ನೂ ಚೆನ್ನಾಗಿ ತಗೊಂಡೋಗಿತ್ತು ರಾಣಿಯಾಗಿ. ಇವ್ರು ಇನ್ನೊಬ್ರು ಮಾತು ಕೇಳಂಗೆ ಚೈತ್ರ ಅವ್ರ ಮಾತು ಕೇಳಿ ಇವರು ತುಂಬಾ ರಾಣಿಯಾಗಿ ಇದು ಮಾಡಲಿಲ್ಲ ಅಂತೇಳಿ ಇವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಸುರೇಶ್ ಅವರು ಈ ವಾರ ನಾಮಿನೇಟ್ ಆಗಿಲ್ಲ ಇವರು. ಹಾಗೆ ಭವ್ಯ ಅವರು ಕೂಡ ಈ ವಾರ ನಾಮಿನೇಟ್ ಆಗಿಲ್ಲ. ಹನುಮಂತ್ ಅವರು ಕೂಡ ಈ ವಾರ ನಾಮಿನೇಟ್ ಆಗಿಲ್ಲ. ಈ ನಾಮಿನೇಷನ್ ಪ್ರಕ್ರಿಯೆ ನಿಮಗೆ ಅನಿಸ್ತು? ಇವ್ರು ಕೊಟ್ಟರೆ ರೀಸನ್ ಎಷ್ಟರ ಮಟ್ಟಿಗೆ ಸರಿ ಇದ್ದಾವೆ ಅಂತ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ 10ನೇ ವಾರದಲ್ಲಿ ಇಷ್ಟು ಮಂದಿಯಲ್ಲಿ ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನೋದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟದಲ್ಲಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ. ಬಾಯ್.